ನನಗೆ. ಆಫ್ಟರ್ 2 months ಒಂದು ಮೇಲ್ ಬಂದಿತ್ತು, ಸೇಮ್ ಈ ಕಂಪನಿಗೆ ಬರ್ಲಿಕ್ಕೆ ನಿಮ್ಗೆ ಏನು ಅರ್ಹತೆ ಇದೆ ಅಂತ ನೀನು ಅಪ್ಲೈ ಮಾಡಿದ್ಯಾ ಅಂತ. ಕಂಟಿನ್ಯೂಸ್ ಟಾಸ್ಕ್ ಕೊಡ್ತಾನೆ ಹೋದ್ರು. ಟಾಸ್ಕ್ ಮೇಲೆ ಟಾಸ್ಕ್ ಆದಮೇಲೆ ಅವ್ರು ಹೇಳಿದ್ರು, ಓಕೆ ಇವಾಗ ಇಂಟರ್ವ್ಯೂ ತಗೊಳ್ಳೋಣ ನಿಮಗೆ. 39.58 lakhs per annum, ವರ್ಷಕ್ಕೆ 40 ಲಕ್ಷ. 4 ತಿಂಗಳಾದಮೇಲೆ ಮತ್ತೆ ನನಗೆ ಕಂಪನಿಯಿಂದ ಒಂದು ಮೇಲ್ ಮತ್ತು ಆಫರ್ ಲೆಟರ್ ಕಳಿಸ್ತಾರೆ. 30 ಲಕ್ಷ ಜಾಸ್ತಿ ಮಾಡಿ 72 lakhs per annum, ಅಂದರೆ ವರ್ಷಕ್ಕೆ 72 ಲಕ್ಷ. ಅಂದರೆ ಅವ್ರು ಹೇಳಿದಾಗ ತಿಂಗಳಿಗೆ 6.5 ಲಕ್ಷ. ಇಲ್ಲಿ ತನಕ ನೆವರ್ ಎವರ್ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡಿಲ್ಲ. ನಮಸ್ಕಾರ. ಮೊದಲನೇದಾಗಿ ಪರಮ ಪೂಜ್ಯ ಶ್ರೀಗಳ ಪಾದಗಳಿಗೆ ನಮಿಸುತ್ತಾ, ಹಾಗೂ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಹಾಗೆ ಸಭೆಗೆ ಆಹ್ವಾನಿತರಾಗಿರುವ ಎಲ್ಲ ವಿದ್ಯಾರ್ಥಿ ಹಾಗೂ ಅವರ ಪೋಷಕರಿಗೆ ನಮಿಸುತ್ತಾ ನನ್ನ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನ ಹೆಸರು ಋತುಪರ್ಣ, 20 ವರ್ಷದ ಹುಡುಗಿ. ಎಲ್ಲ ನ್ಯೂಸ್ ಪೇಪರ್, ಯೂಟ್ಯೂಬ್, ಇಂಟರ್ನ್ಯಾಷನಲ್, ನ್ಯಾಷನಲ್ ಮೀಡಿಯಾದಲ್ಲಿ ಬಂದಿರುವ ಇತ್ತೀಚಿನ ಸುದ್ದಿ ನಾನು. ಸೊ ನನ್ನ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ನನ್ನ ಲೈಫ್ ಸ್ಟೋರಿನ ಚಿಕ್ಕದಾಗಿ ಒಂದು 2-3 ಸೆಂಟೆನ್ಸಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನಿಷಿಯಲಿ ನನಗೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದಿ ಸ್ಟೂಡೆಂಟ್ಸ್ ಔಟ್ ಹಿಯರ್. ಈ ಫಸ್ಟಿಗೆ ನಾನು ಎಂಟರ್ ಆದಾಗ 199% ನೋಡ್ದಾಗಲೇ ನನಗೆ ಫುಲ್ ಹಾರ್ಟಲ್ಲಿ ಡಗಡಗಾಯಿತು. ಬಿಕಾಸ್ ನನಗೆ ಇಲ್ಲಿ ತನಕ 10th or 2nd PU ನನಗೆ ಸನ್ಮಾನ ಮಾಡ್ಕೊಂಡಿದ್ದು ಇಲ್ಲವೇ ಇಲ್ಲ, ಇತಿಹಾಸನೇ ಇಲ್ಲ. ಬಟ್ ಈಗ ಯಾರಿಗೂ ಸನ್ಮಾನ ಮಾಡದೇ ಇರುವಂಥ ಇದರಲ್ಲಿ ನಾನೊಂದು ಯುನೀಕ್ ಅಚೀವ್ಮೆಂಟ್ ಮಾಡಿ ಐ ಆಮ್ ಗೆಟಿಂಗ್ ಫೆಲಿಸಿಟೇಷನ್ ಫ್ರಮ್ ಡಿಫ್ರೆಂಟ್ ಪರ್ಸನಾಲಿಟಿ ಆ್ಯಂಡ್ ಆಬ್ವಿಯಸ್ಲಿ ಜಗದ್ಗುರು. ಸೊ ಒನ್ ಮೋರ್ ಥಿಂಗ್, ನನ್ನ ಸ್ಟೋರಿ, ನಾನು MBBS ಆಗಲಿಕ್ಕೆ ಇಷ್ಟಪಟ್ಟಿದ್ದೆ, ಡಾಕ್ಟರ್ ಆಗಬೇಕಂತ ತುಂಬ ಪ್ರಯತ್ನ ಪಟ್ಟಿದ್ದೆ. ಬಟ್ ಒಂದು 2-3 ಮಾರ್ಕ್ಸಲ್ಲಿ ಗೌರ್ಮೆಂಟ್ MBBS ಸೀಟ್ ತಪ್ಪಿ ಪ್ರೈವೇಟ್ MBBS ಸೀಟ್ ಸಿಕ್ತು. ಪ್ರೈವೇಟ್ MBBS ಸೀಟ್ ಸಿಕ್ಕಿ ನಮ್ಮ ಮನೆ ಹತ್ರನೇ ಒಂದು ಕಾಲೇಜ್ ಇತ್ತು. ಬಟ್ ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಫೀಸ್ ಜಾಸ್ತಿ ಇತ್ತು. ಗೌರ್ಮೆಂಟ್ MBBS ಸೀಟ್ಗಿಂತ ಪ್ರೈವೇಟ್ ಆಬ್ವಿಯಸ್ಲಿ ಜಾಸ್ತಿ, 9-10 ಲಕ್ಷ ಇತ್ತು. ಸೊ ಅಲ್ಲಿ ಹೋದರೆ ಅಪ್ಪ ಅಮ್ಮಗೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ನಾನು ಆ ರೀತಿ ಯೋಚನೆ ಮಾಡಿ, ಅಪ್ಪ ಅಮ್ಮ ಹೇಳಿದ್ರೆ ಇಂಜಿನಿಯರಿಂಗ್ ಹೋಗೋ ಮಗ, ಲೈಫ್ ಜಾಲಿ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ನನ್ನ ಅಪ್ಪ ಅಮ್ಮ ಫುಲ್ ಲೈಫಲ್ಲಿ ಎಂಜಾಯ್ ಮಾಡ್ಕೊಂಡು ಓದಬೇಕು ಅನ್ನೋ ಮೈಂಡ್ ಸೆಟ್ ಅವರು. ಸೊ ಇಂಜಿನಿಯರಿಂಗ್ ಹೋದೆ. ಫಸ್ಟ್ ಇನಿಷಿಯಲಿ ನನಗೆ ಇಷ್ಟ ಇರಲಿಲ್ಲ, ಅದಾದಮೇಲೆ ಇಂಟ್ರೆಸ್ಟ್ ತನ್ನಿಂತಾನೇ ಬಂತು. ಅದಾದಮೇಲೆ ಫಸ್ಟ್ ಥಿಂಗ್ ನಾನು ಮಾಡಿದಂದರೆ, ನಾನೊಂದು ರೈತ ಕುಟುಂಬದ ಹುಡುಗಿ. ಸೊ ಫಸ್ಟ್ ನಾನು ರೈತರಿಗೋಸ್ಕರವೇ ಏನಾದರೂ ಮಾಡ್ತೀನಿ ಅಂತ ನಾನು ಶುರು ಮಾಡಿದ್ದು. ಅಡಿಕೆ ಮರಕ್ಕೆ ಪೆಸ್ಟಿಸೈಡ್ ಸ್ಪ್ರೇಯರ್ ಮತ್ತು ಅಡಿಕೆನೆಟ್ ಹಾರ್ವೆಸ್ಟರ್, ಆ ಮಿಷನನ್ನು ನಾನು ಮತ್ತು ನನ್ನ ಫ್ರೆಂಡ್ ಸ್ಟಾರ್ಟ್ ಮಾಡಿದ್ವಿ ಬಿಲ್ಡ್ ಮಾಡಿ ತುಂಬ ಕಡೆ ಅದನ್ನು ತಗೊಂಡು ಹೋಗ್ತಾ ಇದ್ವಿ. ಪುತ್ತೂರು, ಅಂದರೆ ನಾನು ಮಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಪುತ್ತೂರು ಅಲ್ಲಿ ತುಂಬ ಅಡಿಕೆ ಬೆಳೀತಾರೆ. ಸೊ ಎಲ್ಲ ರೈತರ ಹತ್ರ ಹೋದಾಗ ನೀನು ಹೆಣ್ಮಗ್ಳು ಏನು ಮಾಡ್ತೀಯ ಅಂತೆಲ್ಲ ಕೇಳ್ತಾ ಇದ್ರು. ಬಟ್ ಅದೇ ಹೆಣ್ಮಗಳೇ ಇವಾಗ ಇಲ್ಲಿದ್ದೀನಿ. ಅದಾದಮೇಲೆ ಸ್ವಲ್ಪ ದಿನಕ್ಕೆ ನ್ಯಾಷನಲ್ ಕ್ಲಿಯರ್ ಆಯಿತು. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಇವೆಂಟ್ ನಡೆಯುತ್ತೆ. ಆಲ್ಮೋಸ್ಟ್ 25 to 30 ರಾಷ್ಟ್ರಗಳಿಂದ, ತುಂಬ ಲೈಕ್ ರಷ್ಯಾ, USA, UK ಇಂಥ ಟಾಪ್ ಕಂಟ್ರಿಗಳಿಂದ ಬರ್ತಾರೆ. ಸೊ ಇಂಡಿಯಾದಿಂದ ನಾನೊಬ್ಳು ಪ್ರತಿನಿಧಿಸಿಕ್ಕೆ ಹೋಗಿದ್ದೆ ಇಂಡಿಯಾನ. ಸೊ ನನಗೆ ಅದು ನಂಬಲಿಕ್ಕೆ ಆಗಿಲ್ಲ. ಆಫ್ಟರ್ 3 days ಆಫ್ ಕಂಟಿನ್ಯೂಸ್ ವ್ಯಾಲ್ಯೂಯೇಷನ್ ರಿಸಲ್ಟ್ ತುಂಬ ಶಾಕಿಂಗ್ ಆಗಿತ್ತು. ನನಗೆ ಒಂದು ಗೋಲ್ಡ್ ಮೆಡಲ್ ಅಲ್ಲದೆ ಒಂದು ರಜತ ಪದಕ ಕೂಡ ಸಿಕ್ಕಿತ್ತು. ಸೊ ನನಗೆ ಅಲ್ಲಿಂದ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಅದಾದಮೇಲೆ ಸೆಕೆಂಡ್ ಬಂದಿದ್ದು ನಮ್ಮದು ಮಂಗಳೂರು DC ಆದ ಮುಲೈ ಮುಹಿಲನ್ ಸರೊಟ್ಟಿಗೆ ನಾನೊಂದು ನಮ್ಮ ಮಂಗಳೂರು ಜನಕ್ಕೊಂದು ಕೆಲಸ ಮಾಡಿದ್ದೆ. ಅದು ಮತ್ತು ಬೆಂಗಳೂರು ಜನರಿಗೋಸ್ಕರ ಒಂದು ರೋಡ್ ಸೇಫ್ಟಿ ಅನ್ನೋ ಪ್ರೋಗ್ರಾಮ್ ಕೂಡ ಮಾಡಿದ್ದೀವಿ. ಅದಾದಮೇಲೆ ಹಾಗೆ ತುಂಬ ಪ್ರೋಗ್ರಾಮ್ಗಳು ಮಾಡ್ತಾ ಬಂದೆ, ತುಂಬ ಪ್ರಾಜೆಕ್ಟ್ಸ್ಗಳು ಬಿಲ್ಡ್ ಮಾಡ್ತಾ ಬಂದಾಗ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು. ಓಕೆ, ಐ ಕ್ಯಾನ್ ಡೂ ಸಮಥಿಂಗ್ ಗ್ರೇಟ್ ಅಂತ. ಬಿಕಾಸ್ ಐ ಡಿಡ್ಂಟ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನಿಷಿಯಲಿ. ಇದೆಲ್ಲ ಮುಗ್ದಾದ್ಮೇಲೆ ನಾನು ಅಂದ್ಕೊಂಡೆ, ಓಕೆ ಇಂಟರ್ನ್ಶಿಪ್ ಮಾಡಬೇಕು. ಇವಾಗ ನಾನು ಪ್ರಾಜೆಕ್ಟ್ ಮಾಡ್ತಾ ಕೂತ್ಕೊಂಡ್ರೆ ಐ ವಾಂಟ್ ಗೆಟ್ ಅ ಟಾಪ್ ಜಾಬ್, ಅಥವಾ ಜಾಬೇ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಇಂಟರ್ನ್ಶಿಪ್ಗೋಸ್ಕರ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಎಲ್ಲ ಇಂಟರ್ನ್ಶಿಪ್ಗಳಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟಪ್ ಕಂಪನಿ, ಇವಾಗ ಸಣ್ಣ ಕಂಪನಿಗಳಿಗೆ ಅಪ್ಲೈ ಮಾಡ್ತಾ ಹೋದ್ರು. ನಾನು ಐ ಆಲ್ವೇಸ್ ಡ್ರೀಮ್ ಬೇಕು. ಇವಾಗ ಏನಾದರೂ ಯುನೀಕಾಗಿ ನಾನು ಥಿಂಕ್ ಮಾಡ್ತೀನಿ ಆ್ಯಂಡ್ ಇವನ್ ಐ ಡ್ರೀಮ್. ಸೊ ನಾನು ವಿಶ್ವದಲ್ಲಿ ಯಾರು ಟಾಪ್ ಕಂಪನೀಸ್ ಅಂತ ಹುಡುಕಿದೆ ಗೂಗಲಲ್ಲಿ ಹೋಗಿ.
ಆ್ಯಂಡ್ ಇಟ್ ವಾಸ್ ಲೈಕ್ ಮರ್ಸಿಡೀಸ್, ಫೆರಾರಿ ಎಲ್ಲ, ರಾಲ್ಸ್ ರಾಯ್ಸ್, ಈ ಥರ ತುಂಬ ಕಂಪನೀಸ್ ಬಂತು. ರಾಲ್ಸ್ ರಾಯ್ಸ್ ವಿಶ್ವದ 3rd ಟಾಪ್ ಮೋಸ್ಟ್ ಕಂಪನಿ. ಇದಕ್ಕೆ ಕೂಡ ಅಪ್ಲೈ ಮಾಡಿದೆ. ತುಂಬ ರಿಜೆಕ್ಷನ್ಸ್ ಆದಮೇಲೆ ರಾಲ್ಸ್ ರಾಯ್ಸಿಂದ ಒಂದು ಮೇಲ್ ಬಂದಿತ್ತು ನನಗೆ. ಆಫ್ಟರ್ ಪ್ರಾಬಬ್ಲಿ 2 months ಆಯಿತು ಅನಿಸುತ್ತೆ. ಆಫ್ಟರ್ 2 months ಒಂದು ಮೇಲ್ ಬಂದಿತ್ತು, ಈ ಕಂಪನಿಗೆ ಬರ್ಲಿಕ್ಕೆ ನಿಮ್ಗೆ ಏನು ಅರ್ಹತೆ ಇದೆ ಅಂತ ನೀನು ಅಪ್ಲೈ ಮಾಡಿದ್ಯಾ ಅಂತ. ಯಾರು ನನ್ನ ಜಾಗದಲ್ಲಿ ಯಾರೇ ಇದ್ರು ಕೂಡ ಎಷ್ಟು ಅಳ್ತಾ ಇದ್ರು, ಮತ್ತೆ ಇದನ್ನ ಒಂದು ಎಷ್ಟು ತುಂಬ ಡಿಪ್ರೆಷನಿಗೆ ಹೋಗ್ತಾ ಇದ್ರು ಆಬ್ವಿಯಸ್ಲಿ. ಬಟ್ ನಾನು ಪಾಸಿಟಿವ್ ಪರ್ಸನ್. ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳಲಿಕ್ಕೆ ಇಷ್ಟಪಡೋದು ಏನಂದ್ರೆ, ಯು ಶುಡ್ ಬಿ ಪಾಸಿಟಿವ್ ಪರ್ಸನ್. ಯಾರಾದರೂ ನಿಮ್ಗೆ ಏನಾದರೂ ಹೇಳಿದ್ರೆ ಅವ್ರಿಗೆ ಎದುರು ಉತ್ತರ ಕೊಡ್ಬೇಡಿ. ಅದನ್ನ ನಿಮ್ಮ ಆಕ್ಷನ್ಸ್ ಥ್ರೂ ಯು ಶುಡ್ ಆನ್ಸರ್ ಇಟ್ ಬ್ಯಾಕ್. ಆ್ಯಂಡ್ ಹೀಗೆ ಅವ್ರು ರಿಪ್ಲೈ, ನಾನು ಹಗಲು ರಾತ್ರಿ ಕುತ್ಕೊಂಡು ಯೋಚನೆ ಮಾಡಿದೆ, ಏನಾದರೂ ಇವರಿಗೆ ರಿಪ್ಲೈ ಮಾಡಲೇಬೇಕಲ್ಲ, ಇಲ್ಲಾಂದ್ರೆ ನಂದು ಆ್ಯಟಿಟ್ಯೂಡ್, ನನ್ನ ಈಗೋ ಹರ್ಟ್ ಆಗುತ್ತೆ ಅಂತ ಐ ರಿಪ್ಲೈ, ಈಗ ನನಗೆ ಏನಾದರೂ ಒಂದು ಕೆಲಸ ಕೊಡಿ, ನಾನು ನಿಮ್ಗೆ ಆ ಟೈಮ್ ಲಿಮಿಟ್ ಒಳಗೆ ಮುಗಿಸ್ತೀನಿ ಅಂತ. ಅದಾದಮೇಲೆ ದೇ ಗೇವ್ ಮಿ ಅ ಟಾಸ್ಕ್. 1 month ಟೈಮ್ ಕೊಟ್ಟಿದ್ರು. ನಾನು ಆ ಟಾಸ್ಕನ್ನು ಹಗಲು ರಾತ್ರಿ ಊಟ ನಿದ್ರೆ ಎಲ್ಲ ಬಿಟ್ಟು 2 weeks ಅಲ್ಲಿ ಐ ಕಂಪ್ಲೀಟೆಡ್ ದ ಎಂಟೈರ್ ಟಾಸ್ಕ್ ವಿಚ್ ವಾಸ್ ಟು ಬಿ ಕಂಪ್ಲೀಟೆಡ್ ಇನ್ 1 month. ಇಷ್ಟಕ್ಕೆ ಕಂಪನಿಯವರು ಓಕೆ ಅವ್ರು ಇನ್ ಅಂತ ಏನೂ ಹೇಳಿಲ್ಲ. ಅದಾದಮೇಲೆ ಮತ್ತೆ 2ನೇ ಟಾಸ್ಕ್ ಕೊಟ್ಟರು, 3rd ಟಾಸ್ಕ್, 4th, 5th, 6th, 7th ಕಂಟಿನ್ಯೂಸ್ ಟಾಸ್ಕ್ ಕೊಡ್ತಾನೆ ಹೋದ್ರು. ಟಾಸ್ಕ್ ಮೇಲೆ ಟಾಸ್ಕ್ ಆದಮೇಲೆ ಅವ್ರು ಹೇಳಿದ್ರು, ಓಕೆ ಇವಾಗ ಇಂಟರ್ವ್ಯೂ ತಗೊಳ್ಳೋಣ ನಿಮಗೆ. ನಾನು ಇಷ್ಟೊಂದು ಟಾಸ್ಕ್ ಮಾಡಿದ್ಮೇಲೆ ಮತ್ತೆ ಇಂಟರ್ವ್ಯೂ ಕೊಡ್ಬೇಕಲ್ಲಂತ ಅವಾಗ ಟೆನ್ಷನ್ ಸ್ಟಾರ್ಟ್ ಆಯಿತು. ಮತ್ತೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗಲಿ ಸ್ಟಾರ್ಟ್ ಆದೆ. ಅರೌಂಡ್ 7 to 8 rounds ಆಫ್ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂ ಮುಗ್ದಾದ್ಮೇಲೆ ಒಂದು ಇಂಟರ್ನ್ಶಿಪ್ ಸಿಕ್ತು ನನಗೆ, ಬಟ್ ಜಾಬ್ ಅಲ್ಲ. ಇಂಟರ್ನ್ಶಿಪ್ ಇದ್ದಿದ್ದು ಒಂದು 2-3 ವಾರಕ್ಕೆ. ಅದು USA ಬೇಸ್ಡ್ ಟೈಮಿಂಗ್ಸ್. ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಕೆಲಸ, ಮಾರ್ನಿಂಗ್ 8ವರೆಗೆ ನನ್ನ ಕಾಲೇಜ್. ಸೊ ಜಸ್ಟ್ ನಾನು ಹಾಫ್ ಆನ್ ಅವರ್ ಮಲ್ಕೊಳ್ತಿದ್ದೆ. ಈಗ ಕೂಡ ನನ್ನ ಅದೇ ಶೆಡ್ಯೂಲ್. ಹಾಫ್ ಆನ್ ಅವರ್ ಮಲ್ಕೊಳ್ತೀನಿ, ಎದ್ದು ಮತ್ತೆ ಕಾಲೇಜ್ಗೆ ಹೋಗ್ತೀನಿ. ಐ ಜಸ್ಟ್ ಸ್ಲೀಪ್ ಲೈಕ್ 3 to 4 hours, ಮ್ಯಾಕ್ಸ್ ಟು ಮ್ಯಾಕ್ಸ್ 4 hours ನನ್ನ ನಿದ್ರೆ. ಆ್ಯಂಡ್ ಇಷ್ಟೆಲ್ಲ ನಡುವೆ ಇಂಟರ್ನ್ಶಿಪ್ ಮುಗಿತಾ ಬಂದ ಅಷ್ಟೊತ್ತಿಗೆ ನನ್ನ ಮ್ಯಾನೇಜರ್ ಹೇಳಿದ್ರು, ಓಕೆ ನಿಮ್ಮ ಪರ್ಫಾರ್ಮೆನ್ಸ್ ಇಸ್ ರಿಯಲಿ ಗ್ರೇಟ್, ಇವಾಗ ಮತ್ತೊಂದು ರೌಂಡ್ ಇಂಟರ್ವ್ಯೂ ತಗೊಳ್ಳೋಣ. ಮತ್ತೊಂದು ರೌಂಡ್ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಅಷ್ಟೊಂದು ಒಳ್ಳೇದಾಗಿಲ್ಲ, ಲೈಕ್ ಕಂಪೇರ್ ಟು ಆಲ್ ದೀಸ್ ರೌಂಡ್ಸ್. ನನ್ನ ಇಂಟರ್ವ್ಯೂ ವಾಸ್ ಲೈಕ್ ಓಕೆ. ಬಟ್ ಇಂಟರ್ವ್ಯೂ ಆದಮೇಲೆ ನನಗೆ ಆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಬಿಕಾಸ್ ನಾನು ಅಷ್ಟೊಂದು ಟ್ರೈ ಮಾಡಿರಲಿಲ್ಲ ಅಂತ ನನಗೆ ಫೀಲ್ ಆಯಿತು. ಬಟ್ ರಿಸಲ್ಟ್ ವಾಸ್ ಅಗೇನ್ ಶಾಕಿಂಗ್. ನನ್ನ ಇಂಟರ್ನ್ಶಿಪ್ ಕನ್ವರ್ಟ್ ಆಗಿ ಪ್ರೀ ಪ್ಲೇಸ್ಮೆಂಟ್ ಆಫರ್, ಅಂದರೆ ನನಗೆ ಫುಲ್ ಟೈಮ್ ಜಾಬ್ ಸಿಕ್ಕಿದೆ ರಾಲ್ಸ್ ರಾಯ್ಸಲ್ಲಿ. ನನಗೆ ನಂಬಲಿಕ್ಕೆ ಆಗಿಲ್ಲ ಅಷ್ಟು ಕ್ಷಣ. ಆ್ಯಂಡ್ ನನ್ನ ನನ್ನ ಸ್ಯಾಲ್ರಿ ಇದ್ದಿದ್ದು 39.58 lakhs per annum, ವರ್ಷಕ್ಕೆ 40 ಲಕ್ಷ. ಅದಾದಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಆಯಿತು January 2nd, 2025. January, February, March, April 4 ತಿಂಗಳಾದಮೇಲೆ ಮತ್ತೆ ನನಗೆ ಕಂಪನಿಯಿಂದ ಒಂದು ಮೇಲ್ ಮತ್ತು ಆಫರ್ ಲೆಟರ್ ಕಳಿಸ್ತಾರೆ. ನಿನ್ನ ಪರ್ಫಾರ್ಮೆನ್ಸ್ ಇಸ್ ಅಮೇಝಿಂಗ್ ಆ್ಯಂಡ್ ಡೇ ಬೈ ಡೇ ಐ ಆಮ್ ಅಚೀವಿಂಗ್ ಗ್ರೇಟ್ ಅಂತ. ಸೊ 40 ಲಕ್ಷ ಪ್ಯಾಕೇಜನ್ನು ದೇ ಇನ್ಕ್ರಿಮೆಂಟೆಡ್ ಇಟ್ ಟು 30 ಲಕ್ಷ ಜಾಸ್ತಿ ಮಾಡಿ 72 lakhs per annum, ಅಂದರೆ ವರ್ಷಕ್ಕೆ 72 ಲಕ್ಷ, ಅಂದರೆ ಅವ್ರು ಹೇಳಿದಾಗೆ ತಿಂಗಳಿಗೆ 6.5 ಲಕ್ಷ. ಸೊ ಇದೆಲ್ಲ USA ರಾಲ್ಸ್ ರಾಯ್ಸ್ ಅನ್ನೋ ಜೆಟ್ ಎಂಜಿನ್. ನಿಮಗೆ ಇವಾಗ ರಾಲ್ಸ್ ರಾಯ್ಸ್ ಅಂದರೆ ಏನು ಅಂತ ಆ ಕ್ವೆಶ್ಚನ್ ಇರ್ಬೋದು. ನಮ್ಮ ಅಪ್ಪ ಅಮ್ಮ ಕೂಡ ಇತ್ತು, ಬಿಕಾಸ್ ನಮ್ಮ ಅಪ್ಪ ಅಮ್ಮ ಫಸ್ಟ್ ಹೇಳಿದ ತಕ್ಷಣ ರಾಲ್ಸ್ ರಾಯ್ಸ್ ಎಲ್ಲಿದೆ, ಮಂಗಳೂರಲ್ಲಿದೆ, ಬೆಂಗಳೂರಲ್ಲಿದೆ ಅಂತ. ಇಲ್ಲಪ್ಪ US ಅಲ್ಲಿದೆ ಅಂತ ಹೇಳಿದ್ದೆ. ಸೊ ಇಟ್ಸ್ ದಟ್ ಬಿಗ್ ಕಂಪನಿ. ಆ್ಯಂಡ್ ನಮ್ಮ ಭಾರತ, ರಷ್ಯಾ ಟಾಪ್ ಮೋಸ್ಟ್ ಕಂಟ್ರಿಗಳಿಗೆ ರಾಲ್ಸ್ ರಾಯ್ಸ್ ಏನು ಮಾಡ್ತಿದ್ರೆ ಜೆಟ್ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್. ಮೊನ್ನೆ ನಡೆದಿದ್ದ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಅದರಲ್ಲಿ ಕೂಡ ನಾನು ಒಬ್ಬಳು ಪ್ರೋಗ್ರಾಮರ್ ಆ್ಯಂಡ್ ನಾನು ಡಿಸೈನ್ ಮಾಡಿದ ಇಂಜಿನ್ ಅದು. ಸೊ ಸ್ಟೂಡೆಂಟ್ಗಳಿಗೆ ನನ್ನ ಕಡೆಯಿಂದ ಒಂದು 3-4 ಟಿಪ್ಸ್ ಇದೆ, ಜಸ್ಟ್ ಬೇಗ ಹೇಳ್ಬಿಡ್ತೀನಿ ಬಿಕಾಸ್ ಆಫ್ ಸಮಯ ಇಲ್ಲ. ಆ್ಯಂಡ್ ಒನ್ ಥಿಂಗ್ ಇಸ್, ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಬೇಡಿ ಪ್ಲೀಸ್. ಬಿಕಾಸ್ ನಾನು ನನ್ನ ಥ್ರೂಔಟ್ ಮೈ ಲೈಫ್ ಇಲ್ಲಿ ತನಕ ನೆವರ್ ಎವರ್ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡಿಲ್ಲ. ಇವಾಗ ಎಲ್ಲರೂ ಬರ್ತಾರೆ ಫೋಟೋಸ್ ತಗೊಳ್ಳಿಕ್ಕೆ ಟು ಅಪ್ಲೋಡಿಂಗ್ ದೇ ಸೋಷಿಯಲ್ ಮೀಡಿಯಾಸ್, ಬಟ್ ನಾನು ಇಲ್ಲಿ ತನಕ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿಲ್ಲ. ಒನ್ ಮೋರ್ ಥಿಂಗ್, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ನೀವು ತುಂಬ ಸಿಂಪಲ್ ಹಂಬಲ್ ಆಗಿರ್ಬೇಕು ನಿಜ, ಬಟ್ ಡಿಸಿಪ್ಲಿನ್, ಬೇಗ ಎದ್ದೇಳೋದು, ಅಥವಾ ನಿಮ್ಮ ಪೇರೆಂಟ್ಸಿಗೆ ಹೇಗೆ ನೀವು ರೆಸ್ಪೆಕ್ಟ್ ಮಾಡ್ತೀರಾ, ಪ್ರತಿಯೊಂದು. ಆ್ಯಂಡ್ ಸಮಯ ಪ್ರಜ್ಞೆ, ಆನ್ ಟೈಮಿಂಗ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇಂಟರ್ವ್ಯೂಗೆ 1 second ಲೇಟ್ ಆಗೋಗಿ ದೇ ಕಿಕ್ ಯು ಔಟ್, ಇಲ್ಲ ಬರಬೇಡಿ ನನ್ನ ಹತ್ರ ಅಂತಾನೆ ಅಷ್ಟೇ ಹೇಳೋದು.
ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಸ್ಕಿಲ್ಸ್. ಇವಾಗ 100% ಟು 99% ಎಲ್ಲ ತೆಗ್ದ್ರಿ ನಿಜ. ಇದಾದ್ಮೇಲೆ ನೀವು ಏನಾಗ್ತೀರ ಅಂತ ನಿಮಗೆ ತುಂಬ ಟೆನ್ಷನ್ ಇರುತ್ತೆ ನಿಜ. ಬಟ್ ಇಲ್ಲಿಗೆ ಬಿಡಬೇಡಿ. ಪುಟ್ ಮೋರ್ ಹಾರ್ಡ್ ವರ್ಕ್, ಪುಟ್ ಮೋರ್ ಸ್ಮಾರ್ಟ್ ವರ್ಕ್ ಇನ್ ಫ್ಯಾಕ್ಟ್. ಆ್ಯಂಡ್ ನಿಮ್ಮನ್ನು ನೀವು ಹೇಗೆ ಡಿಫ್ರೆಂಟ್ ಆಗಿರ್ಬೋದು ಔಟ್ಸೈಡ್ ಫ್ರಮ್ ದ ಕ್ರೌಡ್, ಅದನ್ನು ನೀವು ಯೋಚನೆ ಮಾಡಿ. ಬೇರೆ ಮತ್ತೊಂದಂದರೆ ಪೇರೆಂಟ್ಸ್ ನಿಮ್ಗೆ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ ಥ್ರೂ ಔಟ್ ದ ಚೈಲ್ಡ್ಹುಡ್. ಸೊ ಅವರನ್ನು ನೀವು ಪ್ರೌಡ್ ಮಾಡಬೇಕು ಅಂದರೆ ನೀವು ನಿಮ್ಮಿಂದ ನೀವು ನಿಮ್ಮನ್ನು ಇವಾಗಾದರೂ ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ನಿದ್ರೆ, ಪ್ರತಿಯೊಂದು ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. PU ಆದಮೇಲೆ ಫ್ರೆಂಡ್ಸ್ ನೀವು ಯಾವ ರೀತಿ ಫ್ರೆಂಡ್ಸ್ ಮಾಡ್ಕೊಳ್ತೀರಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹ್ಯಾವ್ ಅ ವೆರಿ ಗುಡ್ ನೆಟ್ವರ್ಕಿಂಗ್ ಆ್ಯಂಡ್ ಅದು ನಿಮ್ಮ ಲೈಫ್ ಎಲ್ಲೋ ತಗೊಂಡೋಗುತ್ತೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು.